ಮಗು ಹುಟ್ಟಿದ ತೊಟ್ಲಿಂದಾನು ಬಿದಿರಲ್ಲೇ ಮಲಸಿ ಬಿದಿರಿನ ತೊಟ್ಲಲ್ಲಿ ಕೊನೆಗೆ ಮನುಷ್ಯ ಸತ್ತ ಮೇಲೆ ಕೂಡ ಬಿದಿರಲ್ಲೇ ತಗೊಂಡು ಇಂಗ್ಲಿಷ್ ಅಲ್ಲಿ ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಕರೀತಾರೆ. ಈ ಶುಗರ್ ನ ಕಂಟ್ರೋಲ್ ಮಾಡುವಂತ ಅದ್ಭುತ ಮೆಡಿಸನ್. ಈ ಚಿಕ್ಕ ಮಗುವಿಗೆ ಕಫಾತ ಶೀತ ಆದಾಗ ಇದ್ರ ಒಂದ್ ಎಲೆನ ಕಿತ್ತಿ ಈ ಗೋಬರ್ ಗ್ಯಾಸ್ ನಾವು ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ. ನಿನ್ ಯಾವ ದೇಶ ಹೆಂಗಾರ ಜಗಳ ಮಾಡ್ಕೊಂಡು ಹಾಳಾಗೋಗ್ಲಿ, ನಮಗೆ ಇಲ್ಲಿ ಯಾವುದೇ ತೊಂದರೆಗಳಿಲ್ಲ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಸ್ನೇಕ್ ಹಿಡಿದಿದ್ದಾರೆ, ಅದನ್ನ ರಿಲೀಸ್ ಮಾಡ್ತಾರೆ ಕಾಡಲ್ಲಿ. ಅಷ್ಟೇ ನೀವೇ ಬಿದಿರ ಹಾಕಿದಿರಿ. ಈ ಬಿದಿರು ನೋಡ್ರಿ ಗೋಲ್ಡನ್ ಬ್ಯಾಂಬು ಅಂತ ಹೇಳಿ. ಈಗ ನಮ್ ರೈತರು ದೊಡ್ಡ ಸಮಸ್ಯೆ ಏನಂತಂದ್ರೆ ಬೌಂಡ್ರಿ ಮಾಡ್ಲಿಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು. ಅದಕ್ಕೆ ಕಬ್ಬಣದ ಗ್ರಿಲ್ ಮಾಡಿಸ್ತೀವಿ ಅಥವಾ ಕಾಂಪೌಂಡ್ ಏನಾರ ಕಟ್ಟಿಸ್ತೀವಿ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಖರ್ಚಾಗುತ್ತೆ ರೈತನಿಗೆ. ಅದ್ರ ಬದಲಾಗಿ ರೈತ ಎಲ್ಲ ಇದ್ದು ಏನಾರ ಮಾಡೋಕ್ಕಿಂತಲೂ ರೈತನ ಹತ್ರ ಏನ್ ಇಲ್ದಾಗ ಏನ್ ಮಾಡ್ತಾನೆ ಅನ್ನೋದು ತುಂಬಾ ಮುಖ್ಯ. ಅದಕ್ಕೆ ಅದ್ಭುತ ಉದಾಹರಣೆ ಅಂತಂದ್ರೆ ನಮ್ಮ ಬಸಯ್ಯ ಸ್ವಾಮಿಯವರು ನೋಡ್ರಿ, ಅವ್ರು ಸುಲಭವಾಗಿ ಒಂದು ಕಾಂಪೌಂಡ್ ರೀತಿಯಾಗಿ ಈ ವಾಲನ್ನ ಬಳಸ್ತಾರೆ. ಬಿದಿರನ್ನ ಬೆಳೆದು ಬಿಟ್ಟಾರೆ, ಅದಕ್ಕೆ ಮುಳ್ಳಿಲ್ಲ, ಏನು ಇಲ್ಲ. ಅದ್ರ ರೀತಿಯಾಗಿ ನಮಗೊಂದು ಕಾಂಪೌಂಡ್ ರೀತಿನೂ ಇರ್ತದೆ. ಆಮೇಲೆ ಆಕ್ಸಿಜನ್ ಪ್ಲಾಂಟ್ ಅದು, ಇಲ್ಲಿ ಕೂತ್ರೆ ಎಷ್ಟೋ ಪ್ಯೂರ್ ಆಕ್ಸಿಜನ್ ನಮ್ಗೆ ಸಿಗ್ತಾ ಹೋಗ್ತದೆ. ಆಮೇಲೆ ಇದು ಒಂದು ಕಟಾವ್ ಮಾಡಿ ಸೇಲ್ ಮಾಡಿದ್ರೆ ಸಾಕಷ್ಟು ಹಣವನ್ನ ಕೂಡ ರೈತ ಗಳಿಸಬಹುದು. ಸುಮ್ನೆ ರೈತನ ಬದುವಿಗೆ ಹಾಕಿದ್ರೆ ಸಾಕು. ಆಮೇಲೆ ಮುಖ್ಯವಾಗಿ ನಮ್ಮ ಈ ಸುತ್ತಮುತ್ತ ವಿಜಯನಗರದ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಬೆಳೆಯೋದು ಬಾಳೆ. ಬಾಳೆಗೆ ದೊಡ್ಡ ಸಮಸ್ಯೆ ಏನಂತಂದ್ರೆ ಗಾಳಿ ಬಂದ್ ಬೀಳುವಂತದ್ದು. ಬಾಳೆ ಒಜಿಗ್ ಬೀಳುವಂತ ಯಾಕೆ ಬೀಳ್ತದೆ ಅಂತಂದ್ರೆ ಗಾಳಿ ಬಂದು ಬಿದಿರನ್ನ ಸುಮ್ನೆ ಈ ಬಾಳೆ ಗದ್ದೆ ಬದುವಿಗೆ ಹಾಕಿದ್ರೆ ಏನಾಗ್ತದೆ, ವಿಂಡ್ ಬ್ರೇಕ್ ಆಗಿ ತಡೀತದೆ. ವಿಂಡ್ ಗಾಳಿ ತುಂಬಿದಿ ಕಟಾವ್ ಮಾಡಿದೀವಿ, ನಿಮಗೆ ಕಾಣಿಸ್ತಿಲ್ಲ. ಬಿದಿರು ತುಂಬಾ ಬೆಳೆದಾಗ ಬಂದ್ರೆ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಇದೇನಾಗ್ತದೆ, ಬಂದ ಗಾಳಿನ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಳಿ ಬಂದ್ರು ತಡೆಗಟ್ಟುವ ಕೆಪಾಸಿಟಿ ಈ ಬಿದಿರಿಗಿದೆ. ಆಗ ರೈತರಿಗೆ ಏನಂತ ಹೇಳಿದ್ರೆ, ನಿಮ್ಮ ಬದುಗಳಲ್ಲಿ ಸುಮ್ನೆ ಹಾಕೊಂಡ್ರು ಅದು ನಿಮ್ಗೊಂದು ರೀತಿ ಒಂದಲ್ಲ ಒಂದಿನ ಇನ್ಕಮ್, ನಿಮಗೆ ಅವರಿಗೆ ಮುಂದೆ ಅನುಕೂಲ ಆಗುತ್ತೆ. ಅವ್ರಿಗೆ ವಿಂಡ್ ಬ್ರೇಕ್ ಆಗಿ ಕೂಡ ಕೆಲಸ ಮಾಡ್ತದೆ. ಜೊತೆಗೆ ನಮಗ್ ಬೇಡಪ್ಪ ಯಥೇಚ್ಛವಾಯ್ತು ಅಂದ್ರೆ ಕಟಾವ್ ಮಾಡಿ ಮಾರ್ಬೋದು. ಇಲ್ಲ ಅವರಿಗೆ ಬೇಕಾದಂತ ಬಾಳೆಗೊನೆಗಳಿಗೆ ಸಪೋರ್ಟ್ ಆಗಿ ಕೊಡ್ಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಬಿದಿರು ಯಾವತ್ತೂ ವೇಸ್ಟ್ ಆಗಲ್ಲ. ಮಗು ಹುಟ್ಟಿದ ತೊಟ್ಲಿಂದಾನು ಬಿದಿರಲ್ಲೇ ಮಲಸಿ ಬಿದಿರಿನ ತೊಟ್ಲಲ್ಲಿ ಕೊನೆಗೆ ಮನುಷ್ಯ ಸತ್ತ ಮೇಲೆ ಕೂಡ ಬಿದಿರಲ್ಲೇ ತಗೊಂಡು ಹೋಗ್ತೀವಿ. ಹಂಗೆ ಈ ಗಿಡವನ್ನ ನೋಡ್ಬೋದು ನೀವು. ಅಲ್ಲಿ ನೋಡಿದ ಹಾಗೆ ಒಂದು ಲಕ್ಷ್ಮಣ ಫಲ ನೋಡಿದ್ವಿ. ಲಕ್ಷ್ಮಣ ಫಲ ಆದ್ಮೇಲೆ ಇದು ರಾಮಫಲ ಅಂತ. ಇವೆಲ್ಲ ಗಿಡಗಳು ನೀವು ಯಾವ ನರ್ಸರಿಗೆ ಅಥವಾ ಎಲ್ಲೇ ಹೋದ್ರೂ ಸಿಗಲ್ಲ. ಈ ತೋಟಕ್ಕೆ ಈ ಜಾಗಕ್ಕೆ ಬಂದ್ರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆದಂತ ಗಿಡ ಮರಗಳು. ಈ ರಾಮಫಲದ ಸ್ಪೆಷಾಲಿಟಿ ಏನು ಅಂತಂದ್ರೆ, ಈಗ ಯಾರ ಮನೇಲಿ ಮೊಣಕಾಲ್ ನೋವು ಕೀಲ್ ನೋವುಗಳಿಲ್ಲ, ಎಲ್ಲರ ಮನೆಗೆ ಇರುತ್ತೆ, ಸಹಜ ಆಗ್ಬಿಟ್ಟಿದೆ. ಆಗ ನಮ್ ಹಿರಿಯರಿಗೆ ಗೊತ್ತೇ ಇರ್ಲಿಲ್ಲ ಕಾಲ್ ನೋವು ಮೊಣಕಾಲ್ ನೋವು ಅಂತಂದ್ರೆ ಎಷ್ಟು. ಈಗ ನೋಡ್ರಿ, ನಮ್ಮ ಅಜ್ಜಯ್ಯ ಮೇಷ್ಟ್ರನ್ ಪರಿಚಯ ಮಾಡಿಸಿದ್ರಿ. ಅಜ್ಜಯ್ಯ ಮೇಷ್ಟ್ರ ಅವರು 93 ವರ್ಷ ಆಗಿ ಅವ್ರಿಗೆ. 93 ವರ್ಷದವ್ರು ಕೂಡ ಗದ್ದೆಗೆ ಹೋಗ್ತಾರೆ ಈಗ್ಲೂ ಕಟ್ಟಿಗೆ ಹಿಡ್ಕೊಂಡು. ಗದ್ದೆಯಲ್ಲಿ ತಿರ್ಗಾಡ್ತಾರೆ, ಇಲ್ಲೆಲ್ಲ ತಿರ್ಗಾಡ್ತಾರೆ. ಅಷ್ಟು ಸ್ಟ್ರಾಂಗ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅವ್ರು ತಿಂದಂತ ಆಹಾರ ಪದ್ಧತಿ, ಮತ್ತೆ ಈಗ್ಲೂ ಅವರ ಆಹಾರ ಪದ್ಧತಿಯನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದಾರಲ್ಲ. ಸೊ ಹಂಗಾಗಿ ಅವ್ರ ಆಹಾರ ಪದ್ಧತಿಯನ್ನ ತುಂಬಾ ಮುಖ್ಯವಾಗಿ ನೋಡೋದಾದ್ರೆ ಈ ರಾಮಫಲ ಕೂಡ ಅವ್ರು ತುಂಬಾ ಇಷ್ಟ. ಈ ರಾಮಫಲ ಏನು ಅಂತಂದ್ರೆ, ಈ ಕ್ಯಾಲ್ಸಿಯಂ ಮತ್ತೆ ಮಲ್ಟಿ ವಿಟಮಿನ್ಸ್ ಯಥೇಚ್ಛವಾಗಿ ಸಿಗುವಂತ ಹಣ್ಣು ಯಾವ್ದಾರು ಆಯ್ತು ಅಂದ್ರೆ ಅದು ರಾಮಫಲ. ನಿಮ್ಗೆ ಅಲ್ಲೆಲ್ಲಿ ಇಲ್ಲ ತೋರಿಸಿದಿಲ್ಲ, ಹಿಂದ್ಗಡೆ ಇರ್ಬೇಕು, ನೋಡ್ತೇನೆ. ಈಗ ಸ್ಟಾರ್ಟ್ ಆಗ್ತಿದೆ ಅದು ಬಿಡ್ಲಿಕ್ಕೆ. ಆ ರಾಮಫಲದಲ್ಲಿ ನಾವು ಅದನ್ನ ತಿಂದ್ರೆ ಸಾಕು. ಆ ರಾಮಫಲ ಸೇಮ್ ನೋಡ್ಲಿಕ್ಕೆ ಮಾವಿನ ತರ. ಈ ಕ್ಯಾಲ್ಸಿಯಂ ಕೊರತೆ ಇದ್ದಂತವ್ರಿಗೆ ತುಂಬಾ ಅದ್ಭುತ ಮೆಡಿಸನ್. ಏನು ಅಂತಂದ್ರೆ, ಈ ಜಿಮ್ ಹೋಗುವಂತವ್ರು, ಇವ್ರು ಡಯಟ್ ಮಾಡೋರ್ಗೆ ಯಾವ್ದಾದ್ರು ಪ್ರೋಟೀನ್ ಪೌಡರ್ ಆ ಪೌಡರ್ ಅಂತ ಬಳಸೋ ಬದಲಾಗಿ ನ್ಯಾಚುರಲ್ ಆಗಿ ಒಂದ್ ಗಿಡ ಇಟ್ಕೊಂಡ್ರೆ ಮನೆಯಲ್ಲಿ ಅದ್ಭುತವಾದಂತ ಹಣ್ಣು ಕೊಡ್ತದೆ, ನೆರಳು ಕೊಡ್ತದೆ, ಒಳ್ಳೆ ಆಕ್ಸಿಜನ್ ಕೊಡ್ತದೆ, ಜೊತೆಗೆ ನಿಮಗೆ ಒಳ್ಳೆ ಆಹಾರಕ್ಕೆ ಹಣ್ಣನ್ನ ಕೂಡ ಕೊಡ್ತದೆ. ಫ್ಯಾಕ್ಟ್ರಿ ಇದೆ, ಇಲ್ಲ ಹಸುವಿಗೆ ಆಹಾರ ಇಲ್ಲಿದೆ. ಹೆಂಗ್ ಮಾವು ಇದು ಉಪಯೋಗ ಆಗೋದೇ ನೋಡ್ರಿ. ನೀವು ಒಂದ್ ಎಲೆನ ಅರ್ಥ ಕೊಟ್ರಿ ಇದು ಏನಕ್ಕೆ ಅಂತ ಹೇಳಿ. ಇದು ಬಂದ್ಬಿಟ್ಟು ಇನ್ಸುಲಿನ್ ಪ್ಲಾಂಟ್ ಅಂತ ಇದ್ರ ಹೆಸರು. ಈಗೀಗ ಎಷ್ಟೋ ಇನ್ಸ್ಟಾ ಮತ್ತೆ ಯೂಟ್ಯೂಬ್ ಮುಖಾಂತರ ಕೆಲವ್ರಿಗೆ ಪರಿಚಯ ಆಗಿದೆ ಅಷ್ಟೇ, ಕೆಲವ್ರಿಗೆ. ಯಾಕಂತಂದ್ರೆ ಗಿಡ ಮರಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳುವಂತ ತಾಳ್ಮೆ ಕೂಡ ನಮ್ಮಲ್ಲಿ ಇಲ್ಲ. ಅದನ್ನ ಮೇಲೆ ಎತ್ತಾನೆ ಇರುತ್ತೆ ವಿಡಿಯೋಸ್ಗಳನ್ನ. ಇಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡ್ತಾರೆ. ಅದ್ರ ಬದಲಾಗಿ ಇದ್ರ ಎಲೆ ಬಗ್ಗೆ ನಿಮ್ಗೆ ಚಿಕ್ಕದಾಗಿ ಪರಿಚಯ ಮಾಡ್ತೇನೆ. ಈಗ ಯಾರಿಗೆ ಶುಗರ್ ಇಲ್ಲ ಅಂತ ಹೇಳ್ಬೇಕು, ಎಲ್ರಿಗೂ ಶುಗರ್ ಬಂದ್ಬಿಟ್ಟಿದೆ ಈಗ. ಈ ಶುಗರ್ ನ ಕಂಟ್ರೋಲ್ ಮಾಡುವಂತ ಅದ್ಭುತ ಮೆಡಿಸನ್. ಈ ಶುಗರ್ ಯಾಕೆ ಬರ್ತದೆ ಗೊತ್ತಾ? ಯಾಕೆ ಬರ್ತದೆ ಅಂತಂದ್ರೆ, ಮನುಷ್ಯನಲ್ಲಿ ಇನ್ಸುಲಿನ್ ಕಡಿಮೆ ಆದಾಗ ಶುಗರ್ ಬರುವಂತದ್ದು. ಆ ಇನ್ಸುಲಿನ್ ಕಡಿಮೆ ಆಗ್ಬಾರ್ದು ಅಂತ ಹೇಳಿ ನಾವೇನ್ ತಿಂತೀವಿ, ಈ ಇನ್ಸುಲಿನ್ ಎಲೆಯನ್ನ
ಪ್ರತಿದಿನ ಊಟದಲ್ಲಿ ಒಂದೆರಡು ಎಲೆಗಳನ್ನ 3 ಎಲೆಗಳನ್ನ ತಿಂತ ಹೋದ್ರೆ ಖಾಲಿ ಎಲೆ ಇಷ್ಟು ಅರಿಯೋದು ತಿಂದ್ಬಿಡೋದು. ತಿಂದ್ ನೋಡಿ. ಇದು ಖಾಲಿ ಹೊಟ್ಟೆಲಿ. ಆ ರುಚಿ ಹೇಗಿದೆ ನೋಡಿ ಹೇಳಿ. ಸೇಮ್ ಮುಂಚೆ ಹುಳಿ ಎಲೆಗಳನ್ನ ಹುಳಿ ಚಿಕ್ಕ ಹುಳಿ ವಯಸ್ಸಲ್ಲಿ ಇದೆ. ಹೌದ್ರಿ. ಆರಾಮಾಗಿ ತಿನ್ಬೋದು. ಅದಕ್ಕೇನ್ ವಿಷಯ ಇರಲ್ಲ, ಸ್ವಲ್ಪ ಹುಳಿ ಏನಿಲ್ಲ. ಇದೆ ಅಂದ್ರೆ ಸಿಹಿ ಇಲ್ಲ. ಶುಗರ್ 400 ಪೇಷಂಟಿಗೆ ಚೆನ್ನಾಗಿದೆ ಇದು. 400 ದಾಟದವ್ರು ಕೂಡ ಶುಗರ್ ಇರುವಂತವ್ರು 400 ದಾಟದವ್ರು ಬರ್ತಾರೆ ನಮ್ಮ ಹತ್ರ. ಏನಂದ್ರೆ ದೊಡ್ಡ ಸಮಸ್ಯೆ ಅವ್ರಿಗೆ ಏನು ಸರ್, ಅವ್ರ ತುಂಬಾ ಸಿಹಿ ತಿನ್ನುವಂತ ಆಸೆಗಳು, ಅವ್ರ ಕ್ರೇವಿಂಗ್ ವಯಸ್ಸಾಗಿರ್ತದೆ, ಇನ್ನೂ ಕ್ರೇವಿಂಗ್ ಕಳೆದೋಗಿರಲ್ಲ, ತಿನ್ಬೇಕಂತ ಅವ್ರಿಗೆ ಆಸೆ. ತಿನ್ಬೇಕು ಕುಡಿಬೇಕು ಅನ್ನೋಂತ ಆಸೆ. ಬಟ್ ನೀವು ಇದನ್ನ ತಿಂತ ಹೋದ್ರೆ ಯಾವ ಶುಗರ್ ಟ್ಯಾಬ್ಲೆಟ್ ಬೇಕಾಗಿಲ್ಲ. ಹೌದು. ಅದ್ರ ಜೊತೆ Continue ಟ್ರೀಟ್ಮೆಂಟ್ ಅಲ್ಲಿ ತಿನ್ಬೋದು. ಅದ್ರದ್ದೊಂದು ಪ್ರೋಸೆಸ್ ಇದೆ ಶುಗರ್ ಇರೋರಿಗೆ. ಹೌದು. ಮೆಂತೆ ಮತ್ತೆ ಮಜ್ಜಿಗೆದೊಂದು ಮೆಡಿಸನ್, ಅದ್ರ ಜೊತೆಲಿ ಇದು ಒಂದು ಅದ್ರದ್ದು ಮೆಡಿಸನ್ ಪ್ರೋಸೆಸ್ ಆಮೇಲೆ ನೋಡೋಣ. ಇದು ಸದ್ಯಕ್ಕೆ ಗಿಡದ ಪರಿಚಯ ಅಂದ್ರೆ ಇದು ಇನ್ಸುಲಿನ್ ಗಿಡ, ಶುಗರಿಗೆ ಬಳಸುವಂತದ್ದು. ಒಂದು ತುಂಡು ಮನೇಲಿ ಇಟ್ಕೊಂಡ್ಬಿಟ್ರೆ ಬಹಳ ಯೂಸಸ್ ಅದು. ಇಲ್ಲೆಲ್ಲ ಬೆಳೆದಿದೆ ನೋಡ್ರಿ. ಇಲ್ಲೆಲ್ಲ ಇದೆ ನೋಡ್ರಿ. ಇದು ನೋಡಿ ಈಗ ಸ್ಟಾರ್ಟ್ ಆಗ್ತಿದೆ ಇಪ್ಲಿ. ಇದ್ರದ್ದು ಏನು ಅಂತಂದ್ರೆ ಹೆಸರೇ ಗೊತ್ತಿಲ್ಲ ನೋಡಿದ್ರೆ ಗಿಡಗಳಿಗೆ, ಎಷ್ಟೋ ಜನರಿಗೆ. ಇದು ಇಪ್ಲಿ ಅಂತ ಕರಿತೀವಿ ಹೆಸರು. ಈ ಇಪ್ಲಿಯ ವಿಶೇಷ ಏನು ಅಂತಂದ್ರೆ, ಈ ಪ್ರೆಗ್ನೆಂಟ್ ಆದಂತವ್ರು ಮತ್ತೆ ಬಾಣಂತಿಯರು, ಚಿಕ್ಕ ಮಕ್ಕಳು, ಇವರಿಗೆ ಕಫದ ತೊಂದರೆ ಯಥೇಚ್ಛವಾಗಿ ನೋಡ್ತಿದ್ವಿ ನಾವು. ಕಫ ತೆಗಿಲಿಕ್ಕೆ ಅಂತಾನೆ ಸಾಕಷ್ಟು ಫಾರಿನ್ ಮಿಷನ್ಗಳನ್ನ ನಮ್ಮ ಡಾಕ್ಟರ್ಗಳು, ನಮ್ಮ ಭಾರತ ದೇಶದ ಡಾಕ್ಟರ್ಗಳು ತರಿಸ್ಕೊಳ್ತಿದ್ದಾರೆ. ಅದ್ರ ಬದಲಾಗಿ ಅವ್ರ ಡಾಕ್ಟರ್ಗಳ ಹತ್ರ ಹೋಗೋ ಬದಲಾಗಿ ಈ ಇಪ್ಲಿಯನ್ನ ಪ್ರತಿದಿನ ಒಣಗಿಸಿ ಪುಡಿ ಮಾಡಿ ಜೇನುತುಪ್ಪದಲ್ಲಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ಕೂಡ ತಗೋಬಹುದು. ಕಫ ನಿವಾರಣೆ ಆಗ್ತದೆ. ನಮ್ಮ ಮನೆ ಸುತ್ತಮುತ್ತಲೇ ಬೇಕಾದಷ್ಟು ಮೆಡಿಸನ್ ಇದೆ, ಆದ್ರೆ ಬಳಸುವಂತ ವಿಧಾನಗಳು ಮರ್ತೋಗಿದೆ ಅಷ್ಟೇ. ಮತ್ತೊಂದಂತ ಹಣ್ಣ ಅಂತ ನೋಡೋದಾದ್ರೆ ಹನುಮ ಫಲ. ಈ ಹನುಮ ಫಲವನ್ನ ಯಾಕೆ ಬಳಸ್ತಾರೆ, ಹೇಗೆ ತಿನ್ನಬೇಕು ಅನ್ನೋದಾದ್ರೆ, ಈ ಪ್ರೆಗ್ನೆಂಟ್ ಇದ್ದಂತ ಮಹಿಳೆಯರಿಗೆ ಒಂದು ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ. ಈಗ ಎಲ್ರಿಗೂ ಕೊಡ್ತಿದ್ದಾರೆ. ಎಲ್ಲಾ ಪ್ರೆಗ್ನೆಂಟ್ ಇದಾರೆ ಅಂದ್ರೆ ಡಾಕ್ಟರ್ ಹತ್ರ ಹೋದ ತಕ್ಷಣ ನಿಮಗೆ ಕಬ್ಬಿಣದ ಕೊರತೆ ಇದೆ, ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು ನೀವು ಅಂತೇಳಿ ಒಂದೊಂದು ಶೀಟ್ ಗಟ್ಲೆ ಬರ್ಕೊಡ್ತಾರೆ. ಅದ್ರ ಬದಲಾಗಿ ನೀವು ಪ್ರತಿದಿನ ಪ್ರೆಗ್ನೆಂಟ್ ಇದ್ದಂತವ್ರಿಗೆ ಹನುಮ ಫಲದ ಹಣ್ಣನ್ನ ತಿನ್ನಿಸ್ಬಿಟ್ರೆ, ಯಾವ ಡಾಕ್ಟರ್ ಹೇಳ್ತಾರೆ ನೋಡೋಣ ಅವ್ರಿಗೆ ಐರನ್ ಕೊರತೆ ಇದೆ ಅಂತೇಳಿ, ಅಷ್ಟು ಐರನ್ ಕೊರತೆಯನ್ನ ತೂಗಿಸುವಂತದ್ದು ಹನುಮ ಫಲ. ಶತಾವರಿ ಅಂತ ಇದೆ ನೋಡ್ರಿ. ಈ ಶತಾವರಿ ಎಷ್ಟು ಉಪಯೋಗ ಅಂತಂದ್ರೆ, ಈಗ ಎಷ್ಟೋ ಜನಕ್ಕೆ ನೋಡ್ತಿದ್ವಿ ನಾವು, ಮಕ್ಕಳಾಗ್ತಿಲ್ಲ ಅಂತೇಳಿ ಹೋಗಿ ಡಾಕ್ಟರ್ಗಳ ಹತ್ರ ದೊಡ್ಡ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ. ಅದ್ರ ಬದಲಾಗಿ ಆಯುರ್ವೇದದಲ್ಲಿ ಮತ್ತೆ ಸಾಕಷ್ಟು ವನಸ್ಪತಿಗಳಲ್ಲಿ ಇದು ತುಂಬಾ ಮುಖ್ಯ. ಶತಾವರಿ ಏನಕ್ಕೆ ಅಂತಂದ್ರೆ, ಬೇರಲ್ಲಿ ಒಂದು ಗಂಟುಗಳು ಬರ್ತವೆ. ಆ ಗಂಟುಗಳನ್ನ ಅದು ಮೆಡಿಸನ್ ಮಾಡುವಂತ ಒಂದು ಮೆಥಡ್ ಇದೆ. ಅದೇ ರೀತಿಯಾಗಿ ಮಾಡಿ ಪ್ರತಿದಿನ ತಗೊಳ್ಳೋದಾದ್ರೆ ಗಂಡು ಹೆಣ್ಣು, ಗಂಡಿನ ವೀರ್ಯದ ಕಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಈ ಶತಾವರಿಯನ್ನ ಬಳಸೋದ್ರಿಂದ. ಮತ್ತೆ ಹೆಣ್ಣಿನ ಎಗ್ ಕ್ವಾಲಿಟಿ ಏನಿದೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹಂಗಾಗಿ ಶತಾವರಿಯ ಬೀಜ ಪ್ರತಿಯೊಬ್ಬರ ಮನೆ ಒಂದು ಪಾಟಲ್ಲಿ ಇಟ್ಕೊಂಡ್ರೆ ಸಾಕು. ಒಂದು ಗಿಡ ನೋಡ್ತಿದ್ರಿ, ಓಂ ಕಾಳು, ಅಜ್ವಾನ ಅನ್ನುವಂಥ ಹೆಸರುಗಳನ್ನ ಕೇಳಿರ್ತೀರಿ. ಎಲ್ಲಿ ಕೇಳ್ತೀರಿ ಅಂತಂದ್ರೆ, ಹೊಟ್ಟೆ ಸಂಬಂಧಿತ ಕಾಯಿಲೆಗಳೇನಾರ ಬಂದಾಗ ನಿಮ್ ಹಿರಿಯರು ಏನ್ ಹೇಳ್ತಾರೆ, ಓಂ ಕಾಳು ತಿಂದ್ಬಿಡು, ಅಜ್ವಾನ ಕಾಳು ತಿಂದ್ಬಿಡು ಅಂತ ಹೇಳುವಂಥದ್ದನ್ನ ನೋಡಿರ್ತೀರಿ. ನಿಮ್ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಗಾರ್ಡನ್ ಅಲ್ಲಿ ಇದೊಂದು ತುಂಡು ತಗೊಂಡೋಗಿ ತಿಳ್ಕೊಂಡ್ರೆ ಅಜ್ವಾನ ಬೆಳೀತದೆ. ಇದು ದೊಡ್ಡ ಪತ್ರಿ ಅಂತ ಹೆಸರು ಕರೀತಾರೆ. ಇದ್ರದ್ದು ವಿಶೇಷ ಏನಂತಂದ್ರೆ, ಚಿಕ್ಕ ಮಗುವಿಗೆ ಕಫ ಅಥವಾ ಶೀತ ಆದಾಗ ಇದ್ರ ಒಂದ್ ಎಲೆನ ಕಿತ್ತಿ ತಲೆ ಮೇಲೆ ನತ್ತಿಗೆ ಹಾಕಿ ಕ್ಯಾಪ್ ಹಾಕ್ಬಿಟ್ರೆ ಹೀರ್ಕೊಳ್ಳುವಂತ ಕೆಪಾಸಿಟಿ ಇದೆ. ಈ ಅಜ್ವಾನವನ್ನ ಪ್ರತಿದಿನ ಪ್ರತಿಯೊಬ್ರು ಸೇವಿಸೋದು ಅದಿದ್ದೇ ನಿಜ ಆದ್ರೆ ಅವ್ರಿಗೆ ಹೊಟ್ಟೆ ಸಂಬಂಧಿತ ಯಾವ ಕಾಯಿಲೆಗಳು ಕೂಡ ಹತ್ರ ಬರಲ್ಲ. ನೋಡ್ರಿ, ಹೊಸ ಬಳ್ಳಿ ಪರಿಚಯ ಅನ್ಸನು ಹೇಳ್ಬೋದು ನಿಮ್ಗೆ. ಇದ್ರದ್ದೇನು ಅಂತಂದ್ರೆ ಫ್ಯಾಷನ್ ಫ್ರೂಟ್ ಅಂತ ಹೇಳಿ. ಫ್ಯಾಷನ್ ಫ್ರೂಟ್ ಇದು ಹೆಸರು, ಫ್ಯಾಷನ್ ಫ್ರೂಟ್. ಬಟ್ ಇದು ಏನು ತುಂಬಾ ಉಪಯೋಗ ಅಂತಂದ್ರೆ, ಈ BP ಕಾಯಿಲೆ ಇದ್ದಂತವ್ರಿಗೆ ಆ ಹಣ್ಣಿನ ಜ್ಯೂಸ್ ಅನ್ನ ಪ್ರತಿದಿನ ಅಥವಾ ಒಂದಿಷ್ಟು ವಾರಕ್ಕೊಂದ್ಸರಿ ತಗೊಂಡ್ರು ಕೂಡ BP ಕಂಟ್ರೋಲ್ ಆಗಿರ್ತದೆ. ಇನ್ನೂ ಮುಖ್ಯವಾಗಿ ಹೇಳ್ಬೇಕಾದ್ರೆ, ಇದ್ರದ್ದು ಹಣ್ಣು ನಮ್ಮ ಹತ್ರ 10 ರೂಪಾಯಿ ಹೋಯ್ತಾರೆ ಈ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ. ಅಲ್ಲಿ ಒಂದು ಜ್ಯೂಸ್ ಮಾಡ್ತಾರೆ. ಆ ಜ್ಯೂಸ್ ಮಾಡಿ ಹಣ್ಣಿಂದು ಒಂದು ಗ್ಲಾಸಿನ ಬೆಲೆ ಎಷ್ಟು ಇಟ್ಟಿರ್ಬೋದು ಅವರು. ಇಲ್ಲಿ 10 ರೂಪಾಯಿ ಹಣ್ಣನ್ನ ತಗೊಂಡೋದು ಅಲ್ಲಿ ಡಬಲ್ ಆಗ್ತಾರ ಅವರು. ಡಬಲ್ ಅಲ್ಲ, 4 ಪಟ್ಟು ಹೆಚ್ಚಾಗ್ತಾರೆ. 4 ಪಟ್ಟು 140 ರೂಪಾಯಿ 150 ರೂಪಾಯಿ ಇಷ್ಟು ಸ್ಟಾರ್ಟಿಂಗ್ ಜ್ಯೂಸ್. 10 ರೂಪಾಯಿ ಇಲ್ಲಿ ತಗೊಂಡು ಅಲ್ಲಿ ಅಷ್ಟು ಒಂದ್ ಹಣ್ಣಲ್ಲಿ 8 ಜನಕ್ಕೆ ಜ್ಯೂಸ್ ಮಾಡಬಹುದು ನೋಡ್ರಿ. ಅದರದೇ ಆದಂತ ಒಂದು ಗಿಡದ ಪ್ಯಾಷನ್ ಫ್ರೂಟಿನ ಒಂದು ಹೂವಿನ ಪರಿಚಯ ಮಾಡಿಸ್ತೀನಿ, ಹತ್ರ ಬರ್ರಿ. ಈ ವನಸ್ಪತಿಗಳ ಬುಕ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೀತಾರೆ ನಮ್ಮ ಹಿರಿಯರು. ಈ ಪೂರ್ತಿ ಏನ್ ಸ್ಟಿಂಗ್ ಕಾಣ್ತಿದೆ ಇದು ಶಕ್ತಿ ಅಂತ. ಈ ಧಾರ್ಮಿಕವಾಗಿ ನೋಡೋದಾದ್ರೆ ಪೂರ್ತಿ ಏನ್ ಉದ್ದಕ್ಕೆ ಕಾಣಿಸ್ತಿದೆ ಎಷ್ಟು ಉದ್ದ, ಅದು ಶಕ್ತಿಯ ಸಂಕೇತ. ಈ 3 ಏನ್ ಕಾಣಿಸ್ತಿದೆ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಇದು ಪಂಚ ಪಾಂಡವರಂತ, 1 2 3 4 5 ಏನಿದೆ ಇದು ಪಂಚ ಪಾಂಡವರಂತ. ಈ ಏನ್ ಸುತ್ತಲೂ ಏನು ಕಾಣಿಸ್ತಿದೆ ಈ ಹೂವಿನ ದಳಗಳು,
ಅದು ಕೌರವರು ಅಂತ. ಕೌರವರು. ಎಷ್ಟು ಚಂದ ನಮ್ಮ ಹಿರಿಯರು ವರ್ಣಿಸ್ತಾರೆ ಗಿಡಗಳ ಬಗ್ಗೆ, ಹೂಗಳ ಬಗ್ಗೆ ಅಂತ ಕಾಣ್ಬೋದು ನಾವು. ಈ ಏನ್ ಸ್ಟಿಂಗ್ ಕಾಣ್ತಿದೆ ಇದು ತುಂಬಾ ಬ್ಲೂ ಕಲರ್, ಅದ್ಭುತವಾಗಿದೆ. ಅದು ಕೃಷ್ಣ ಅಂತ. ಕೃಷ್ಣ. ಹ್ಮ್. ಆ colour. ನೋಡ್ರಿ, ಎಲ್ಲಾ ದೇವಾನುದೇವತೆಗಳನ್ನ ನಮ್ಮ ಹಿರಿಯರು ನಮ್ಮ ಗಿಡ ವನಸ್ಪತಿಗಳಲ್ಲೇ ಕಾಣುತ್ತಿದ್ರು ಅಂತ ಹೇಳಿ ಇದಕ್ಕೊಂದು ಉದಾಹರಣೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾವು ಬಂದತಾ? ಸರಿ ಸರಿ ಸರಿ, ಒಂದ್ 5 ನಿಮಿಷ ಬರ್ತೇನೆ. ಹಾವು ಬಂದಿದೆ ಅಂತೆ, ತುಂಬಾ ಗಾಬರಿ ಆಗಿದ್ದಾರೆ ಅಲ್ಲಿ. ಹೋಗಿ ಸ್ನೇಕ್ ಸ್ಪಾಟ್ ಮಾಡೋಣ, ಅದನ್ನ ಸ್ನೇಕ್ rescue ರೆಸ್ಕ್ಯೂ ಮಾಡೋಣ. ನಾವು ಅವಾಗ್ಲೇ ನೋಡಿದ ಹಾಗೆ ಗಿಡಮೂಲಿಕೆ ಬಗ್ಗೆ ಎಲ್ಲ ಶ್ರೀನಿವಾಸ್ ಅವರು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಕ್ ರೆಸ್ಕ್ಯೂ ಕೂಡ ಮಾಡ್ತಾರೆ. ಆಲ್ರೆಡಿ ಸ್ನೇಕ್ ಹಿಡಿದಿದ್ದಾರೆ, ಅದನ್ನ ರಿಲೀಸ್ ಮಾಡ್ತಾರೆ ಕಾಡಲ್ಲಿ. ಫಸ್ಟ್ ಟೈಮ್ ಬಂದಿದೀವಿ, ನೋಡೋಣ ಬನ್ನಿ ಯಾವ ತರ ರಿಲೀಸ್ ಮಾಡ್ತಾರೆ. ಕಾಡಲ್ಲಿ ಹೋಗ್ಬೇಕಾದ್ರೆ ತುಂಬಾ ಸೂಕ್ಷ್ಮವಾಗಿ ಹೋಗ್ಬೇಕು. ಯಾಕಂತಂದ್ರೆ ಈ ಕಾಡು ಅನ್ನುವಂಥದ್ದು ಹೇಗೆ ಅಂತಂದ್ರೆ ಯಾವ ಕ್ಷಣಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೋ ನಮ್ ಜೊತೆ ಅಂತ ಗೊತ್ತಿರಲ್ಲ. ಹೌದೌದು. ಕಾಡು ತುಂಬಾ ಸೌಮ್ಯನೇ, ಹೌದು. ಬಟ್ ನಮ್ ರಿಯಾಕ್ಷನ್ ಇಲ್ಲಿ ಸ್ವಲ್ಪ ಬ್ಯಾಡ್ ಆದ್ರೆ ಕಾಡಿನ ರಿಯಾಕ್ಷನ್ ಕೂಡ ಬ್ಯಾಡ್ ಆಗಿರ್ತದೆ. ಹೋಗ್ಬೇಕಾದ್ರೆ ನಾವು ಹಂಗೆ ಹೆಜ್ಜೆ ಗುರುತುಗಳನ್ನ ಗಮನಿಸಬೇಕು. ಓಕೆ ಓಕೆ. ಬಟ್ ಫಸ್ಟ್ ಟೈಮ್ ಎಲ್ಲ ಬರ್ತಾ ಇರೋದು, ನೀವು ಈ ಮಾಹಿತಿ ಹೇಳಿದಾಗ ತಿಳ್ಕೊಂಡು ಬರ್ಬೇಕು ಮತ್ ನಾವು. ನೋಡ್ರಿ, ಕರಡಿ ಹೆಜ್ಜೆ. ಈ ಭಾಗ ಏನಿದೆ, ಇದೆಯಲ್ಲ. ಒಂದ್ 3 ದಿನದಿಂದ ಒಂದ್ ಕಂಪ್ಲೇಂಟ್ ಇದೆ, ಕರಡಿ ತುಂಬಾ ತಿರುಗಾಡ್ತಿದೆ ಅಂತ ಹೇಳಿ. ಹೌದೌದು. ಓಕೆ. ಇಲ್ಲಿ ನೋಡ್ರಿ, ಕರಡಿ ಹೆಜ್ಜೆ, ಇಲ್ಲಿದೆ ಕರಡಿ. ಕರಡಿ ಹೆಜ್ಜೆ ಕಾಣ್ಬೋದು ನಾವು. ಇಲ್ಲೇ ತಿರುಗಾಡಿದೆ, ಅಲ್ಲೊಂದ್ ಹೆಜ್ಜೆ ಇದೆ, ಇಲ್ಲಿ ಕೆಬ್ರಾಡಿದೆ, ಹೀಗೆ ತಿರುಗಾಡಿದೆ ಇಲ್ಲೇ. ನಿನ್ನೆ ಬೆಳಗ ಮುಂಜಾನೆ ಇರ್ಬೇಕು. ನೋಡ್ರಿ, ಪಕ್ಷಿ ಕೂಗು. ನೋಡ್ರಿ, ಕಾಡಲ್ಲಿ ಮನುಷ್ಯ ಎಷ್ಟು ಹೊರಸ್ಟ್ ಆಗಿದ್ದಾನೆ ಅಂತಂದ್ರೆ ಕಾಡುಗಳನ್ನ ಕೂಡ ಬಿಡ್ತಿಲ್ಲ. ಇಷ್ಟು ಪ್ಲಾಸ್ಟಿಕ್, ಥರ್ಮೋಕೋಲು, ಎಷ್ಟು ಪ್ಲಾಸ್ಟಿಕ್ ಗಳಿಂದ ಕೂಡ್ಸಿದಾನೆ ನೋಡ್ರಿ ಕಾಡನ್ನ. ಆಲ್ರೆಡಿ ಇದರಲ್ಲಿರೋದು ಯಾವ ಹಾವು ಹಿಡಿದಿದ್ದೀರಿ ನೀವು? ಇದನ್ನ ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತ ಕರಿಬಹುದು ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಕೇರೆ ಹಾವು ಅಂತ ಕರಿತೀವಿ. ಪ್ರತಿದಿನಲೂ ನಾವು ಈಗ ಕಮಲಾಪುರಲ್ಲಿ ಇದ್ದೀನಿ ಅಂತಂದ್ರೆ ಈ ನಮ್ಮ ಸುತ್ತಮುತ್ತ, ನಮ್ಮ ಊರಿನ ಸುತ್ತಮುತ್ತ, ನಮ್ಮೂರಲ್ಲಿ ನೆಕ್ಸ್ಟ್ 5 ನಿಮಿಷಕ್ಕೆ ಏನಾಗುತ್ತೋ ಅಂತ ನನಗೆ ಗೊತ್ತಿರಲ್ಲ. ಅಯ್ಯೋ ಸರ್, ಅಲ್ಲಿ ಹಾವು ಬಂತು, ಅಲ್ಲಿ ಅದಾಯ್ತು, ಹಾವು ಕಡ್ದಿದೆ, ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಿರ್ತದೆ. ನೆಕ್ಸ್ಟ್ 5 ನಿಮಿಷಕ್ಕೆ ಇಲ್ಲಿ ಏನಾಗ್ತದೋ ಗೊತ್ತಿರಲ್ಲ. ಬಟ್ ಒಂಥರ ನಮ್ಗೆ ಇದು 5 ನಿಮಿಷಕ್ಕೂ ಎಂಜಾಯ್ಮೆಂಟ್. ಸುತ್ತಮುತ್ತಲ ಎಷ್ಟೋ ಜನರ ಪರಿಚಯ, ಎಷ್ಟೋ ಜನರ ಆ ಮಾತುಗಳು. ನೋಡ್ರಿ, ಆ ಕ್ಯೂ 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 ಅಂತ ಅಲಾರಂ ಅದು. ಇಲ್ಲಿ ಅವ್ ನೆಕ್ಸ್ಟ್ ಪಕ್ಷಿಗೆ, ಆ ಸಂತತಿಗೆ, ಏನ್ ಪಕ್ಷಿಗಳಿಗೆ ಇಲ್ಲಿ ಏನೋ ಆಗ್ತಿದೆ, ಇಲ್ಲಿ ಯಾರೋ ಬಂದಿದಾರೆ ಅಂತೇಳಿ ಅದು ಸಿಗ್ನಲ್ ಕೊಡ್ತದೆ ಬೇರೆ ಕಡೆ ಪಕ್ಷಿಗಳಿಗೆ. ಅಲ್ಲಿರ್ತಕ್ಕಂಥ ಪಕ್ಷಿಗಳೆಲ್ಲ ಅಲರ್ಟ್ ಆಗ್ತವೆ. ಇದೇ ರೀತಿ ನಾವು ಕಾಡುಗಳಲ್ಲಿ ಹೋದಾಗ ನಾವು ಸೂಕ್ಷ್ಮ ರೂಪದಲ್ಲಿ ಇದ್ರೆ ಎಲ್ಲೋ ಸುತ್ತಮುತ್ತದಲ್ಲಿ ದಟ್ಟವಾದಂತ ಹುಲಿನೋ, ಚಿರತೆನೋ, ಕರಡಿನೋ, ಯಾವ್ದೋ ಒಂದು ಕ್ರೂರ ಪ್ರಾಣಿ ಇದೆ ಅಂತಂದ್ರೆ ಈ ಪಕ್ಷಿಗಳು ಎಲ್ಲ ನಮ್ಗೆ ಇಮಿಟೇಟ್ ಮಾಡ್ತವೆ, ಸೌಂಡ್ಸ್ ಕೊಟ್ಟು ನಮ್ಮನ್ನ ಎಚ್ಚರಿಸ್ತವೆ. ಇಲ್ಲಿ ಪ್ರಾಣಿ ಇದೆ. ಈ ಕೋತಿಗಳು ನಮ್ಮನ್ನೆಲ್ಲ ಕಾಪಾಡೋದು, ನಾವು ಕಾಡುಗಳಲ್ಲಿ ಹೋಗ್ತೀವಿ ಅಂತಂದ್ರೆ ನಮ್ಮನ್ನ ಕಾಪಾಡೋದು ಕೋತಿಗಳು, ಪಕ್ಷಿಗಳೇ. ನೋಡಿ, ಇನ್ನೊಂದು ಕಾಲಿದೆ. ಹಲೋ, ಇಲ್ಲೇ ಹೊರಗಡೆ ಇದ್ದೆ, ಹೇಳ್ರಿ. ನಾಗರಾವ್ ಬಂದಿದೆ. ಎಲ್ಲಿ? ಕಡ್ರಾಪುರದಾಗ ಬಂದಿದ? ಸರಿ ಸರಿ. ಹೌಸಲ್ ಬಿದ್ದತಾ? ಸರಿ ಸರಿ ಸರಿ. ನಾನು ಇಲ್ಲಿ ಕಮಲಾಪುರಲ್ಲಿ ಇದ್ದೀನಿ. ಅದನ್ನ ಹೊರಗ್ ಬರಕಂತೂ ದಾರಿ ಇಲ್ಲ ಅಲ್ವಾ? ಸರಿ ಸರಿ, ನೀವು ನೋಡ್ತೀರಿ. ನಾನು ಒಂದು 10-15 ನಿಮಿಷ ಬಂದ್ಬಿಡ್ತೀನಿ ಕಡ್ರಾಪುರಕ್ಕೆ. ಮಡ್ಡಿ ಸರ್ಕಲ್ ತಾನೆ ಬರ್ತೀನಿ. ನಾನು ಬಂದ್ ಕಾಲ್ ಮಾಡ್ತೀನಿ ನಿಮಗೆ ಅಲ್ಲಿ. ತುಂಬಾ ಬಿಸಿನೇ ಕಾಲ್ ಬರ್ತಾ ಇರ್ತಾವ, ತುಂಬಾ ಬಿಸಿನೇ ಇರ್ತೀರಿ. ರಾತ್ರಿ ಹಗಲು ಒಂದಂಗೆ ರೆಸ್ಕ್ಯೂ ಫೀಲ್ಡ್ ಏನಿದೆ ಇದರಲ್ಲಿ ಏನು ಇನ್ಕಮ್ ಸೋರ್ಸ್ ಅಂತ ನೋಡ್ಬಾರ್ದು. ಈಗ ರೆಸ್ಕ್ಯೂರ್ಸ್ ತುಂಬಾ ಜನ ಬರ್ತಿದ್ದಾರೆ. ನಾನು ಹಿಡಿತೀನಿ, ನಾನು ರೆಸ್ಕ್ಯೂ ಬಗ್ಗೆ ಕಲಿಬೇಕು ಅಂತ ಹೇಳಿ. ಅವ್ರಿಗೆ ಹೇಳದಿಷ್ಟೇ, ಸ್ನೇಕ್ ರೆಸ್ಕ್ಯೂ ಅಂದ್ರೆ ಹೀರೋಯಿಸಮ್ ಅಲ್ಲ, ಸ್ನೇಕ್ ರೆಸ್ಕ್ಯೂ ಅಂದ್ರೆ ಬಿಸ್ನೆಸ್ ಅಲ್ಲ, ಸ್ನೇಕ್ ರೆಸ್ಕ್ಯೂ ಅಂತಂದ್ರೆ ಅದೊಂದು ಎಲ್ರಿಗೂ ತೋರ್ವಿಕೆ ಅಲ್ಲ. ಸ್ನೇಕ್ ರೆಸ್ಕ್ಯೂ ಅಂದ್ರೆ ನಮ್ಮ ಪ್ರಾಣನ ಹೊತ್ತಿಟ್ಟು ಮಾಡುವಂತ ಸೇವೆ ಅದು. ಇದರಿಂದ ನಮ್ಗೆ ₹1 ಇನ್ಕಮ್ ಇಲ್ಲ. ಬಟ್ ನಾವು ಜನರಿಗೆ ಅಥವಾ ಈ ಪ್ರಾಣಿಗಳ ಮೇಲೆ ಇರ್ತಕ್ಕಂಥ ಪ್ರೀತಿಗೋಸ್ಕರ ಈ ರೆಸ್ಕ್ಯೂ ಇಲ್ಲ ಮೇಡಮ್, ಏನು ಮಾಡಲ್ಲ. ಅದಕ್ಕೆ ನಾವು ಮುಟ್ಟಿದ್ದು ಗೊತ್ತೇ ಆಗಲ್ಲ ರೀತಿಯಲ್ಲಿ ಇದ್ರೆ ನಮ್ಮನ್ನ ಏನು ಮಾಡಲ್ಲ. ಆ ಹೂ ತರ ಎತ್ಕೊಂಡ್ರೆ ನಾಗರ ಕೂಡ ತುಂಬಾ ಇದಾಗಿರುತ್ತೆ. ಬಟ್ ಅವಕ್ಕೇನು ಕೇಳಿಸಲ್ವೇನು? ಹೌದು, ಹಾವುಗಳಿಗೆ ಕಿವಿ ಇಲ್ಲ, ಕಿವಿ ಅನ್ನುವಂತ ಅಂಗ ಇಲ್ಲ. ಬಟ್ ಅದ್ರದ್ದು ಸ್ಕೇಲ್ಸ್ ಏನಿದೆ, ಅದ್ರದ್ದು ತರಂಗಗಳ ಮೇಲೆ, ಈಗ ನಾವು ಸೌಂಡ್ ಮಾಡಿದ್ವಿ, ನಡಿಬೇಕಾದ್ರೆ ಸೌಂಡ್ ಬಂತು. ಈ ಸೌಂಡ್ ಬರೋಕ್ಕಿಂತ ಮುಂಚೆ ತರಂಗಗಳು ಅಂತ ಹೇಳಿ ಬರ್ತವೆ, ವೇವ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಆ ವೇವ್ಸ್ ಏನಾಗ್ತದೆ, ಸ್ನೇಕಿನ ಬಾಡಿಗೆ ಟಚ್ ಆದಾಗ ಆ ಹಾವು
ರಿಯಾಕ್ಟ್ ಮಾಡ್ತವೆ. ಆಮೇಲೆ ಇನ್ನೊಂದು ನಾವು ನೋಡ್ಬೋದು, ಹಾವು ಯಾವಾಗ್ಲೂ ಸೆಕೆಂಡ್ಗೆ ಒಂದ್ಸರಿ ಈ ನಾಲ್ಗೆನ ಹೊರಗ್ ಹಾಕಿ ಒಳಗ್ ಹಾಕಿ ಇದ್ ಮಾಡ್ತಿರ್ತದೆ. ಯಾಕೆ ಹಾಗೆ ಮಾಡ್ತದೆ ಅಂತಂದ್ರೆ, ಈ ನಾಲ್ಗೆ ಅದು ಒಂದ್ಸರಿ ಹೊರಗ್ ಹಾಕಿ ಒಳಗ್ ಹಾಕಿದೆ ಅಂತಂದ್ರೆ ಈ ಹೊರಗಡೆ ಇರ್ತಕ್ಕಂತ ಈ ವಾತಾವರಣದಲ್ಲಿ ಇರ್ತಕ್ಕಂತ ಶತ್ರು, ತನ್ನ ಆಹಾರ ಎಲ್ಲಿದೆ, ನೀರೆಲ್ಲಿದೆ, ಮತ್ತೆ ನನ್ನ ಪ್ರೇಯಸಿ ನನ್ನ ಹೆಂಡತಿ ಎಲ್ಲಿದೆ, ಪ್ರತಿ ಒಂದೂನು ಒಂದು ಸರಿ ನಾಲ್ಗೆ ಹಿಂಗ್ ಹೊರಗ್ ಹಾಕಿ ಒಳಗ್ ಹಾಕಿದ ತಕ್ಷಣ ಗೊತ್ತಾಗುತ್ತೆ. ಹಿಂಗ್ ಒಳಗ್ ಹಾಕಿದ ತಕ್ಷಣ ಮೆದುಳಿಗೆ ಒಂದು, ನಿಮ್ಗೆ ಫೋಟೋಸ್ ಎಲ್ಲ ತೋರಿಸ್ತೇನೆ, ಮೆದುಳಿಗೆ ಅದು ಟಚ್ ಆಗುತ್ತೆ. ನಾಲ್ಗೆ ಟಚ್ ಆದಾಗ ಅಲ್ಲಿ ಆ ಸೆನ್ಸ್ ಏನಿರುತ್ತಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ಹೌದು, ಹಂಗೆ. ಈಗ ರಿಲೀಸ್ ಮಾಡು. ರಿಲೀಸ್ ಮಾಡೋಣ. ಕೆರೆ ಹಾವು. ರಾಟ್ ಸ್ನೇಕ್ ನೋಡ್ರಿ, ಇದು ಪ್ರೊಫೆಷನಲ್ ಆಗಿ ಹಾವುಗಳನ್ನ ರಕ್ಷಣೆ ಮಾಡಬೇಕಾದ್ರೆ ಕಟ್ಟಬೇಕಾದಂತ ರೀತಿ. ಈಗ ಪ್ಲಾಸ್ಟಿಕ್ ಗಳಲ್ಲಿ ಹಾವುಗಳನ್ನ ಹಾಕ್ತಾರೆ. ಈಗ ಸದ್ಯಕ್ಕೆ ನಾವೇ ಪ್ಲಾಸ್ಟಿಕ್ ಗಳಲ್ಲಿ ಒಂದ್ ಸ್ವಲ್ಪ ತಿದ್ರೆ ಇರ್ಲಿಕ್ಕೆ ಆಗಲ್ಲ. ಉಸಿರು ಕಟ್ಟುತ್ತೆ, ಉಸಿರು ಹೇಳಕ್ಕಾಗಲ್ಲ. ಹಾವುಗಳನ್ನ ಇವರು ಹಿಡಿಬೇಕು ಅಂತೇಳಿ ಅವ್ರ ಮೆಥಡ್ಗಳು ಪ್ಲಾಸ್ಟಿಕ್ ಡಬ್ಬೆ ಎಲ್ಲ ಹಾಕಿದೆ. ಕೇಳಿದ್ರೆ ಎಮರ್ಜೆನ್ಸಿ ಪ್ಲಾಸ್ಟಿಕ್ ಡಬ್ಬೆ ಒಂದ್ ಚಿಕ್ಕ ಬ್ಯಾಗ್ ನ ಹೊಲ್ಸ್ಕೊಂಡ್ ಇಟ್ಕೊಂಡ್ರೆ ಅದಕ್ಕೂ ಕಂಫರ್ಟ್ ಇರುತ್ತೆ, ನಾವು ಸೇಫ್ ಆಗಿರ್ತೀವಿ. ನಾವೆಲ್ಲ ಹೋಗ್ಬೇಕು, ಎಲ್ಲಿ ಹೋಗ್ಬಿಡ್ರಿ, ಅದು ಏನು ಮಾಡಲ್ಲ, ಆರಾಮಾಗಿರಿ. ತುಂಬಾ ಸ್ಪೀಡ್ ಇರುತ್ತೆ. ಕೈ ಹಾಕಿ ಆರಾಮಾಗಿ ಎತ್ತಿರೋದು, ನಿಮ್ಮನ್ನ ಏನು ಮಾಡಲ್ಲ. ಚೆನ್ನಾಗಿರುತ್ತೆ ನೋಡ್ರಿ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಕರೀತಾರೆ. ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಯಾಕೆ ಕರೀತಾರೆ ಅಂದ್ರೆ, ಅದ್ರ ಹಿಂದ್ಗಡೆ ನೀವು ನೋಡ್ಬೋದು, ಈ ಕನ್ನಡಕ ಹಾಕೊಂಡವ್ರ ರೀತಿ ಸ್ಪೆಕ್ಟಿಕಲ್ಸ್, ಎರಡು ಕಣ್ಣುಗಳ ರೀತಿ ಕಾಣಿಸ್ತದೆ ದೊಡ್ಡದು. ಈ ಕನ್ನಡಕ ಹಾಕೊಂಡವ್ರು ಹೆಂಗ್ ಕಾಣಿಸ್ತಾರೋ ಹಂಗೆ. ಇಲ್ಲಿ ಮುಂದ್ಗಡೆ ಕೂಡ, ಎಡೆ ಮುಂದ್ಗಡೆ ಕೂಡ ಹಂಗೆ ಇರುತ್ತೆ. ನೋಡ್ರಿ ಎಷ್ಟು ಚಂದ ಇದೆ. ಇಲ್ಲ, ಮರಿಯನ್ನೆಲ್ಲ ಒಂದ್ ವರ್ಷದ, 1.5 ವರ್ಷ 2 ವರ್ಷದ ಹತ್ರ ಐತಿ. ಬಿಟ್ಬಿಡೋಣ ಒಳಗಡೆ ಹೋಗಂತ. ಅಲ್ಲಾಡ್ಬಿಡ್ರಿ ಯಾರು. ಕೋಪ ಏನಿಲ್ಲ ಸರ್, ಏನಂತಂದ್ರೆ ನನ್ನಿಂದ ದೂರ ಇರ್ರಿ ಅಂತ, ಅದಷ್ಟೇ ಸಿಗ್ನಲ್. ಅಷ್ಟು ಸೌಂಡ್ ಅಷ್ಟೇ. ಓಕೆ, ಮತ್ತೆ ಮರಳಿ ನಮ್ ತೋಟಕ್ಕೆ ಬಂದಾಯ್ತು, ರೆಸ್ಕ್ಯೂ ಮುಗಿಸ್ಕೊಂಡೆ. ಹೇಗ ಅನ್ಸ್ತು ಮೇಡಮ್ ರೆಸ್ಕ್ಯೂ? ತುಂಬಾ ಬಹಳ ಫಸ್ಟ್ ಟೈಮ್ ನೋಡಿದೀನಿ ನಾನು. ತುಂಬಾ ಜನ ಇದ್ರಲ್ಲ, ಅದು ನಾಲ್ಗೆ ಹೊರಗ್ ಹಾಕಿ ಒಳಗ್ ಹಾಕ್ತಿತ್ತು ನೋಡ್ತಿದ್ರು. ಅದೇನಾಗ್ತದೆ, ಅಷ್ಟು ಜನ ಇದ್ರಲ್ಲ, ಗಾಬರಿ ಆಗ್ಬಿಡ್ತು. ಎಷ್ಟು ವರ್ಷದ್ದು ನಿಮಗೆ ಇದು? 7 years ಆಯ್ತು. 7 years ರನ್ನಿಂಗ್ ಈಗ ಸ್ನೇಕ್ ರೆಸ್ಕ್ಯೂ ಫೀಲ್ಡ್. ಹಂಗೆ ಇದು ಫೀಲ್ಡ್ ಮಾಡ್ಕೊಂಡು ಹಂಗೆ ಇದು ಓದ್ತಾ ಇದ್ದೀರಾ? ನಾನು ಎಜುಕೇಶನ್, ನಾನು 8th 9th ಇಂದಾನು ರೆಸ್ಕ್ಯೂ ಮಾಡ್ತಿದ್ದೀನಿ. ಹೌದಾ? 9th ಇಂದಾನು ಸ್ನೇಕ್ ರೆಸ್ಕ್ಯೂ ಫೀಲ್ಡ್ ಅಲ್ಲಿ ವೈಲ್ಡ್ ಲೈಫ್ ರೆಸ್ಕ್ಯೂ. ಈಗ ಮತ್ತೆ ನಮ್ಮ ತೋಟದ ಗಿಡ ಮರಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲೊಂದು ಗಿಡ ನೋಡ್ತಿದ್ರಲ್ವಾ, ಇದಕ್ಕೆ ನಾವು ಆಡು ಭಾಷೆಯಲ್ಲಿ ಕುಂಕುಮದ ಗಿಡ ಅಂತೀವಿ. ಕುಂಕುಮದ ಗಿಡ ನಾವೆಲ್ಲ ಏನ್ ಹಚ್ತಿದೀವಿ, ಕುಂಕುಮ ಎಲ್ಲ ಕಂಪ್ಲೀಟ್ ಕೆಮಿಕಲ್. ನಾವ್ ಅನ್ಬೋದು ಕೆಮಿಕಲ್ ಅದಂಗ ಚರ್ಮದ ಮೇಲೆ ಇರ್ತದಲ್ಲ, ಅದೇನ್ ನಮಗೆ ಎಫೆಕ್ಟ್ ಆಗ್ತದೆ ಅಂತ. ಬಟ್ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಕುಂಕುಮ ನಾವು ಹಚ್ತೀವಿ ಅಂತಂದ್ರೆ ಅದು ಚರ್ಮ ಕಚ್ಚಿದ್ರು ಚರ್ಮದಲ್ಲಿ 7 ಲೇಯರ್ಗಳು ಏನಿರ್ತವೆ ಅಂತ ಓದ್ತೀವಿ ನಾವು. ಆ 7 ಲೇಯರ್ ದಾಟಿ ಕೂಡ ಪ್ರತಿದಿನ ಹಚ್ಚೋದ್ರಿಂದ ಅದು ದೇಹದ ಒಳಗಡೆ ಕೂಡ ಹೋಗ್ತದೆ ಕುಂಕುಮ. ಅದು ಅಲರ್ಜಿಗಳಾಗ್ತವೆ, ಸಾಕಷ್ಟು ಕಾಯಿಲೆಗಳು ಬರ್ತದೆ. ಆದ್ರೆ ಇದು ನಮ್ಮ ಹಿರಿಯರು, ಪೂರ್ವಜರು ಈ ಅಂಜನಾದ್ರಿ ಪರ್ವತದ ತಪ್ಪಲುಗಳಲ್ಲಿ ಈ ಗಿಡಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಇದು ಏನಂತಂದ್ರೆ, ಒಂದು ಪರ್ಟಿಕ್ಯುಲರ್ ಕಾಯಿ ಬರ್ತದೆ, ಆ ಕಾಯಲ್ಲಿ ಕುಂಕುಮದ ಒಳಗಡೆ ಮನೇಲಿದೆ ತೋರಿಸ್ತು ನಿಮ್ಗೆ, ಚಿಕ್ಕ ಚಿಕ್ಕ ಸೀಡ್ಗಳಿರ್ತವೆ. ಆ ಕಾಯಿ ಒಂಚೂರು ಉಜ್ಜಿ ಹಿಂಗಿಂಗ್ ಅನ್ಕೊಂಡ್ಬಿಟ್ರೆ ಕುಂಕುಮ ಬಂದ್ಬಿಡುತ್ತೆ, ರೆಡ್ ಕಲರ್ ಆಗುತ್ತೆ. ಆ ಕುಂಕುಮನ ಕೇಸರಿ ಕಲರ್ ಇರ್ತದೆ, ಕೇಸರಿ ಮತ್ತು ಕೆಂಪು ಕಲರ್ ನಲ್ಲಿ ಇರ್ತದೆ. ಅದನ್ನ ಡೈರೆಕ್ಟ್ ಆಗಿ ನಾವು ಹಚ್ಚಬಹುದು ಅಂತ ಅದ್ಭುತವಾದ ಗಿಡ. ಅದಕ್ಕೆ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ. ಸಾಕಷ್ಟು ಆಯುರ್ವೇದದಲ್ಲಿ ಅದಕ್ಕೆ ವ್ಯಾಲ್ಯೂಯಬಲ್ ಥಿಂಗ್ ಆಗಿ ಇದ್ ಮಾಡ್ತಿದ್ದಾರೆ. ಕೆಮಿಕಲ್ ಯೂಸ್ ಮಾಡಕ್ಕಿಂತ ಇದು ಯೂಸ್ ಮಾಡೋದು ನ್ಯಾಚುರಲ್ ಕುಂಕುಮ.
ಈಗ ನಾವು ನೋಡೋಣ ಅಂತ ಹೇಳಿ ನಮ್ಮ ಮಂಗಳೂರು ಗೆಳೆಯರಿಂದ ಏಲಕ್ಕಿ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಚ್ಚಿದ್ವಿ. ಒಂದ್ಸಾರಿ ಕಟಾವ್ ಮಾಡಿದ್ವಿ, ಏಲಕ್ಕಿ ತುಂಬಾ ಚೆನ್ನಾಗಿ ಬರ್ತಿದೆ. ಏಲಕ್ಕಿ ಗಿಡ ನೋಡ್ರಿ ಅಲ್ಲಿ ಉದ್ದುದ್ದ ಎಲೆ ಕಾಣಿಸ್ತಿದಾವಲ್ಲ, ಅದೆಲ್ಲ ಏಲಕ್ಕಿ ಗಿಡ. ಅದ್ರ ಕೆಳಗಡೆ ಏಲಕ್ಕಿ ಗುಂಚುಗಳು ಬರ್ತವೆ. ಬಟ್ ಇನ್ನ ಬಂದಿಲ್ಲಲ್ಲ? ಬಂದಿದೆ, ಒಂದ್ಸಾರಿ ಕಟಾವ್ ಆಗೈತೆ, ಬರ್ತದೆ. ಇದ್ರ ಹೆಸರು ಬಂದ್ಬಿಟ್ಟು ಚಕ್ರ ಮುನಿ ಅಂತ ಹೇಳ್ಬಿಟ್ಟು. ಇದ್ರದ್ ವಿಶೇಷ ಏನ್ ಗೊತ್ತಾ, ಈ ಬರಗಾಲ ಬರೋ ಸಮಯ, ನಮ್ದೆಲ್ಲ ಈ ಕಡೆ ಉತ್ತರ ಕನ್ನಡದವ್ರು ಬರಗಾಲವನ್ನ ಸಾಕಷ್ಟು ನೋಡಿದ್ವಿ. ಈಗಿನ ಕಾಲದ ಮಕ್ಳಿಗೆ ಹಸುವು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಟೈಮ್ ಟು ಟೈಮ್ ಫುಡ್ ಕೊಡ್ತಿದ್ವಿ ನಾವು. ಬಟ್ ಆಗಿನ ಕಾಲದ ಮಕ್ಕಳು, ಆಗಿನ ಕಾಲದ ಜನರೇಷನ್ ಏನಾಗಿತ್ತು, ಬರಗಾಲ ಬರುವಂತ ಸಾಕಷ್ಟು ಇದುಗಳಂತು. ನಮ್ ಹಿರಿಯರು ಏನ್ ಮಾಡ್ತಿದ್ರು, ಈ ಎಲೆಗಳನ್ನ ಒಂದಿಷ್ಟು ಎಲೆಗಳನ್ನ ತಿಂದ್ಬಿಟ್ರೆ ಒಂದು ಊಟಕ್ಕೆ ಸಮ ಇದು ಚಕ್ರಮುನಿ. ಈಗ್ಲೂ ನಾವು ಮನೆಯಲ್ಲಿ ಸೊಪ್ಪು ಪಲ್ಯ ಸಾಂಬಾರ್ ಮಾಡ್ಲಿಕ್ಕೆ ಬಳಸ್ತೀವಿ. ತುಂಬಾ ಆಯುರ್ವೇದದಲ್ಲಿ ಒಳ್ಳೆ ಹೆಸರಿರ್ತಕ್ಕಂಥದ್ದು ಚಕ್ರಮುನಿ ಅಂತ. ಬಟ್ ಇದರಿಂದ ಏನು ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಮಲ್ಟಿವಿಟಮಿನ್ಸ್ ಇರ್ತವೆ. ಹಂಗೆ ಒಂದೆರಡು ಎಲೆ ತಿಂದ್ ನೋಡ್ರಿ, ಡೈರೆಕ್ಟ್ ಹಂಗೆ ತಿನ್ಬೋದು. ಮತ್ತೆ ಹೇಳೋದಾದ್ರೆ ರೈತರ ಮನೆಯಲ್ಲಿ ಎಷ್ಟೆಲ್ಲ ಬೆನಿಫಿಟ್ ನೋಡ್ರಿ. ದಿನಕ್ಕೊಂದೆರಡು ಪುಟ್ಟಿ ಹಸುಗಳನ್ನ ಸಾಕೋದ್ರಿಂದ ದಿನಕ್ಕೊಂದೆರಡು ಪುಟ್ಟಿ ಸಗಣಿ ಸಿಗ್ತದೆ. ಆ ಸಗಣಿಯನ್ನ ಅಲ್ಲಿ ಕಲ್ಸಿ ಹಾಕ್ಬಿಟ್ರೆ ಇಲ್ಲಿ ಬಂದು ಗೋಬರ್ ಗ್ಯಾಸ್ ಆಗ್ತದೆ. ಇದರಲ್ಲಿ ಗೋಬರ್ ಗ್ಯಾಸ್ ಆಗ್ತದೆ. ಅಲ್ಲಿ ಸ್ಲರಿ ಬರ್ತದೆ. ಆ ಸ್ಲರಿಯನ್ನ ಸೀದಾ ಹೊಲ ಗದ್ದೆಗಳಿಗೆ ಬಳಸ್ಕೋಬಹುದು. ಈ ಗೋಬರ್ ಗ್ಯಾಸ್ ನಾವು ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ. ಯಾವ ದೇಶ ಹೆಂಗಾರ ಜಗಳ ಮಾಡ್ಕೊಂಡು ಹಾಳಾಗೋಗ್ಲಿ, ನಮ್ಗೆ ಇಲ್ಲಿ ಯಾವುದೇ ತೊಂದರೆಗಳಿಲ್ದಾಗ ರೀತಿಯಲ್ಲಿ ನಮಗ್ ಗ್ಯಾಸ್ ಸಿಗ್ತದೆ. ಈ ಗ್ಯಾಸ್ ಇಂದು ಸಿಲಿಂಡರ್ ಇಂದ ಬಹಳ ದೊಡ್ಡ ತೊಂದರೆ ಆಗಿತ್ತು ನಮ್ಮ ದೇಶಕ್ಕೆ. ಆದ್ರೆ ನಮ್ಗೆ ಯಾವ ತೊಂದರೆನೂ ಆಗಿರ್ಲಿಲ್ಲ ಇಲ್ಲಿ. ಸುಮಾರು ಜನ ಬಂದು ಇದನ್ನ ನೋಡ್ಕೊಂಡೋದ್ರು. ಈಗ ಅವಾಗೆಲ್ಲ ನಿಮಗೆ ಎಷ್ಟೋ ಅನುಕೂಲ ಆಗಿದೆ. ಎಷ್ಟೋ ಜನರಿಗೆ ಅವಾಗೆಲ್ಲ ಹೇಳೋರು, ಇದು ಯಾಕೆ ತೆಲ್ನೋವು ಹಚ್ಕೊಂತೀರಿ, 2 ಪುಟ್ಟಿ 3 ಪುಟ್ಟಿ ಸಗಣಿ ಕಲ್ಸ್ ಹಾಕೋ ದಿನ, ಅದ್ ಯಾಕೆ ತೆಲ್ನೋವು, ಹೋಗ್ಬಿಟ್ರೆ ಒಂದ್ 800 ರೂಪಾಯಿ ಕೊಟ್ಬಿಟ್ರೆ ಸಿಲಿಂಡರ್ ಕೊಟ್ಬಿಡ್ತಾರೆ ಅಂತ ಸಾಕಷ್ಟು ಜನ ಮಾತಾಡ್ತಿದ್ರು. ಬಟ್ ಯಾವಾಗ ಈ ಸಿಲಿಂಡರ್ ಇಂದ ಕೊರತೆ ಆಯ್ತು, ಯಾವಾಗ ಸಿಲಿಂಡರ್ ಇಂದ ತೊಂದರೆ ಉಂಟಾಯ್ತು, ಅವಾಗ ಅವ್ರು ಹುಡ್ಕೊಂಡ್ ಬರಕ್ ಸ್ಟಾರ್ಟ್ ಆಯ್ತು. ನಮಗೂ ಹೇಳ್ಕೊಡ್ರಿ ನಾವ್ ಮಾಡ್ತೀವಿ ಮನ್ಯಾಗ ಅನ್ನೋಂಥದ್ದು. ಹಂಗೆ ಇದು ಈಗ್ಲೂ ಸೀದಾ ಅಡಿಗೆ ಮನೆಗೆ ಈ ಪೈಪ್ ಕನೆಕ್ಟ್ ಇದೆ. ಇಲ್ಲಿ ಗ್ಯಾಸ್ ರೆಡಿ ಆಗ್ತದೆ, ಸೀದಾ ಮನೆಗೆ ಅಡಿಗೆಗೆ ರೆಡಿ ಆಗ್ತದೆ. ಸಹಜವಾಗಿ ಕಾಡು ಕಡೆ ತಿರ್ಗಾಡ್ಬೇಕಾದ್ರೆ ನಿಮಗೆ ಚೆಳ್ಳೆಣ್ಣುಗಳು ನೋಡಿರ್ತೀರಿ. ಇದನ್ನ ಜಿಬ್ಬೆಣ್ಣು ಅಂತಾನು ಕರೀತಾರೆ ಆಡು ಭಾಷೆಯಲ್ಲಿ. ಎಲ್ಲ ನೀವು ದಾರಿ ಕಡೆ ಕಾಡುಗಳಲ್ಲಿ ಚಿಕ್ಕ ನೋಡಿರ್ತೀರಿ. ಇದು ನೋಡ್ರಿ ಎಷ್ಟು ದೊಡ್ಡ ಸೈಜ್. ಇದು ಇನ್ನೂ ಚಿಕ್ಕದಿದೆ, ಇನ್ನು ಸಣ್ಣ ಸೈಜ್, ತುಂಬಾ ದೊಡ್ಡ ಸೈಜ್ ಇದೆ. ನೋಡ್ಬೋದು, ತುಂಬಾ ದೊಡ್ಡ ಸೈಜ್ ಬರ್ತದೆ. ಇದ್ರದ್ ವಿಶೇಷ ಏನ್ ಗೊತ್ತಾ, ಬಾಯಲ್ಲಿ ಹಲ್ಸರ್ ಆಗಿತ್ತು, ಬಾಯಲ್ಲಿ ಏನಾದ್ರು ತೊಂದರೆಗಳಾಗಿತ್ತು, ಬಾಯಲ್ಲಿ ಏನಾದ್ರು ಅಗ್ರ ಆಗಿತ್ತು, ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಅನ್ನೋ ಟೈಮಲ್ಲಿ ಅದನ್ನ ನೀವು ಒಂದ್ ಪೂರ್ತಿ ತಿನ್ಬಿಡಿ. ಹಿಂಗೆ ಪೂರ್ತಿ ತಿನ್ಬಿಡೋದು, ಬೀಜ ತೆಗೆದ್ಬಿಡೋದು. ಒಟ್ಟು ಜಿಡ್ ಆಗಿರುತ್ತೆ ಅಲ್ಲ. ಬಾಯಲ್ಲಿ ಏನಾದ್ರು ಅಲ್ಸರ್ ಏನಾದ್ರು ಆಗಿದ್ರೆ ತುಂಬಾ ಬೆನಿಫಿಟ್. ಇದನ್ನ ತಿಂದ್ರೆ ಏಲಕ್ಕಿ ಬಾಳೆ ತಿಂದು ಫ್ಲೇವರ್ ಕೊಡುತ್ತಿದೆ. ಇನ್ನು ವಿಶೇಷ ಇಲ್ಲ, ಈ ಓದೋ ಮಕ್ಕಳಿಗೆ ನಾವು ಓದಿದ್ದು ನೆನ್ಪಿಟ್ಕೊಳಕ್ ಆಗಲ್ಲ, ನಾವು ಓದಿದ್ ಯಾವ್ದು ತಲೆಗೆ ಉಳಿತಿಲ್ಲ ಅನ್ನುವಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ, ಸ್ಕೂಲ್ ಕಾಲೇಜಸ್ ಕಡೆಯಿಂದ ಬಂದಂತವ್ರು. ಅವ್ರಿಗೆ ಹೇಳೋದಾದ್ರೆ, ಈ ಬೀಜವನ್ನು, ಈ ಹಣ್ಣನ್ನ ಓದೋ ಸಮಯದಲ್ಲಿ ಬಾಯಲ್ಲಿ ಹಾಕೊಂಡ್ಬಿಟ್ರೆ ಅದನ್ನ ಕರೆಕ್ಟ್ ಆಗಿ ನೀವು ಏನೇ ಓದಿರ್ತೀರಿ ಎಲ್ಲಾನು ಒಂದು ಕಡೆ ಸ್ಟೋರ್ ಆಗಿರುತ್ತೆ ಮೈಂಡ್ ಅಲ್ಲಿ. ನೀವು ಎಕ್ಸಾಮ್ಗೆ ಅಲ್ಲಿ ಹೋದ ಈ ಹಣ್ಣಿನ ಒಂದು ತೊಟ್ಟ ನೀವು ಬಾಯಲ್ಲಿ ಹಾಕೊಂಡ್ಬಿಟ್ರೆ, ನೀವು ಆ ಹಣ್ಣನ್ನ ತಿನ್ಬೇಕಾದ್ರೆ ಏನೇನು ಓದಿದ್ರಲ್ಲ ಎಲ್ಲಾನು ನೆನ್ಪಿರ್ತದೆ. ಇದು ಗೊತ್ತಿಲ್ಲ, ಆದ್ರೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮಗೂ. ನಾವು ನೋಡಿದೀವಿ ಹಣ್ಣು, ಬಟ್ ಇದ್ರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ವಿವರವಾಗಿ. ನೀವು ಹೇಳಿದ ಉಪ್ಪಿನಕಾಯಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಈ ಬಿಪಿ ಇರೋರು ಕೂಡ ಉಪ್ಪಿನಕಾಯಿ ತಿನ್ಬಾರ್ದು ಅಂತಾರೆ. ಇದ್ರ ಕಾಯಿನ ಉಪ್ಪಿನಕಾಯಿ ಹಾಕಿದ್ರೆ ಬಿಪಿ ಇರೋರು ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಈ ಸಾವಯವ ರೈತ ಮಿತ್ರನೇ ಅಂತಾನೆ ಹೇಳ್ಬೋದಾದಂತ ಎರೆಹುಳು ತೊಟ್ಟಿ. ಈ ಎರೆಹುಳನ್ನ ತೊಟ್ಟಿನೇ ಕಟ್ಟಿಸ್ಬೇಕಂತೇನಿಲ್ಲ, ನಿಮ್ದು ಯಾವ್ದಾದ್ರು ವೇಸ್ಟ್ ಡ್ರಮ್ ಇತ್ತಂದ್ರೂ ಮಾಡ್ಕೋಬಹುದು. ನೋಡ್ರಿ, ಎರೆಹುಳ ಟೀ ಪುಡಿ ತರ ತಯಾರಾಗಿದೆ. ಇದರಲ್ಲಿ ಈ ಹುಳಗಳು ನೋಡ್ರಿ ಎಷ್ಟು ಚಂದ ಮರಿಗಳು ಹಾಕಿದೆ, ಅದು ಕಾಣಿಸ್ತಿರ್ಬೋದು ನಿಮಗೆ. ಇದನ್ನ ನೀವು ಈಸಿ ಅಲ್ಲ, ಜೀರೋ ಇನ್ವೆಸ್ಟ್ಮೆಂಟ್, ರೈತನಿಗೆ ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಆಗುವಂತದ್ದು ಇದು ಎರೆಹುಳು. ಈ ಎರೆಹುಳ ಗೊಬ್ಬರವನ್ನ ಹೊಲಗದ್ದೆಗಳಿಗೆ ಹಾಕೊಂಡು ಈ ಹುಳವನ್ನ 500 ರೂಪಾಯಿ ಕೆಜಿ ಸೇಲ್ ಮಾಡಿದ್ರೆ ಅದು ಸೈಡ್ ಇನ್ಕಮ್ ರೈತನಿಗೆ. ಇನ್ನೊಂದು ವಿಶೇಷವಾಗಿ ಹೇಳೋದಾದ್ರೆ, ಈ ಆಲೂಗಡ್ಡೆ ಎಲ್ರು ಕೇಳಿರ್ತಕ್ಕಂಥದ್ದು. ನೀವು ಮನೇಲಿ ಇರ್ತಕ್ಕಂಥ ಆಲೂಗಡ್ಡೆಯನ್ನ ನೋಡೋದಾದ್ರೆ, ಆ ಆಲೂಗಡ್ಡೆನ ತಿಂದ್ರೆ ಅದನ್ನ ತಿಂದ್ರೆ ಮೊಣಕಾಲ್ ನೋವು ಬರ್ತವೆ, ಕೀಲ್ ನೋವು ಬರ್ತವೆ,
ತಿನ್ಬೇಡ್ರಿ ಅಂತ ಹೇಳುವಂತದ್ದನ್ನ ನೋಡಿರ್ತೀವಿ. ನಾವು ಸಹಜವಾಗಿ ಆಲೂಗಡ್ಡೆ ಎಲ್ಲಿ ಬಿಡ್ತದೆ, ಒಳಗಡೆ ಕೆಳಗಡೆ ಬಿಡ್ತದೆ. ಬಿಡ್ತದೆ, ಹಾ. ಹೌದಲ್ವಾ? ಹ್ಮ್. ಇಲ್ಲಿ ನಮ್ಮ ಹತ್ರ ಇರ್ತಕ್ಕಂತ ಆಲೂಗಡ್ಡೆ, ಆ ಬಳ್ಳಿ ನೀವು ಮೇಲ್ಗಡೆ ಕಾಣಿಸ್ತಿರ್ಬೋದು. ಆ ಆ ಆಲೂಗಡ್ಡೆ ಏನಂತಂದ್ರೆ ವಿಶೇಷ, ಬಳ್ಳಿಯಲ್ಲೇ ಬಿಡುವಂತ ಆಲೂಗಡ್ಡೆ ಅದು. ಹೌದಾ? ಬಳ್ಳಿಯಲ್ಲೇ ಬಿಡ್ತದೆ ಪೂರ್ತಿ. ಹಿಂಗೆ ಬಳ್ಳಿ ಹಬ್ಬಿಸ್ಬಿಟ್ರೆ ನಾವು ಯಾವ್ದಾದ್ರು ಗಿಡಕ್ಕೋ ಅಥವಾ ಯಾವ್ದಾದ್ರು ಹೌದೌದು. ತಂತಿ ಬೇಲಿಗೆ, ಆ ಆಲೂಗಡ್ಡೆ 2 kg ವರೆಗೂ ಬರ್ತದೆ. ಒಂದು ವಿಶೇಷ ಏನು ಅಂತಂದ್ರೆ 1 ವರ್ಷ ನೀವು ಅದನ್ನ ಸ್ಟಾಕ್ ಮಾಡ್ಬೋದು, ಹ್ಮ್, ಹ್ಮ್. ಏನೂ ಆಗಲ್ಲ. ಗಡ್ಡೆ 1 ವರ್ಷದವರೆಗೂ ಏನು ಮೊಳಕೆನೂ ಆಗಲ್ಲ. ಬರಲ್ಲ, ಮೊಳಕೆ ಬರುತ್ತೆ. ಮೊಳಕೆ ಪರ್ಟಿಕ್ಯುಲರ್ ಈ ಮುಂಗಾರು ಮಳೆ ಟೈಮ್ ಅಲ್ಲಿ ಮಾತ್ರ ಬರೋದು. ಇನ್ ಯಾವ ಟೈಮಲ್ಲಿ ಬರಲ್ಲ. 1 ವರ್ಷದವರೆಗೂ ನೀವು ಸ್ಟಾಕ್ ಮಾಡ್ಬೋದು. ಒಂದು ಸರಿ ನಾಟಿ ಫ್ರಿಡ್ಜ್ ಬೇಡ, ಮಾಡಿದ್ರೆ ಏನು ಬೇಡ, ಹೊರಗಡೆನೆ ಏನು ಇಟ್ಟು. ಬೇಡ, ಹೊರಗಡೆ ಇಟ್ರೆ ಸಾಕು. ನೀವು ಅದನ್ನ ನಾಟಿ ಮಾಡಿದ್ರೆ ಒಂದ್ಸರಿ ನಿಮ್ ಭೂಮಿ ಒಳಗಡೆ 100 ವರ್ಷ ಆದ್ರೂ ಅದು ಏನೂ ಆಗಲ್ಲ. 100 ವರ್ಷ ಆದ್ರೂ ಅದು ನಾಶ ಆಗಲ್ಲ. ಅಷ್ಟು ಒಳ್ಳೆ ಬೆಳೆ. ಅದನ್ನ ತಿನ್ನೋದ್ರಿಂದ ಮನುಷ್ಯರಿರ್ತಕ್ಕಂಥ ಮಲ್ಟಿವಿಟಮಿನ್ ಜಾಸ್ತಿ ಆಗ್ತವೆ. ಆಯುರ್ವೇದದಲ್ಲಿ ಅದನ್ನ ಹೇಳಿ ಕಳಿಸ್ತಾರೆ, ಅದನ್ನ ತಗೊಂಡು ಹೌದು, ಅದು ತಿಂದ್ರೆ ವಾಯು ಅಂತಾರೆ ಕೆಲವರು ಎಲ್ಲ. ನಾರ್ಮಲ್ ಆಲೂಗಡ್ಡೆ ತಿಂದ್ರೆ ವಾಯು ವಾಯು ಅಂತಾರೆ, ಅಂದ್ರೆ ಇದು ಇದನ್ನ ತಿಂದ್ರೆ ಬೇರೆ. ಯಾವುದೇ ಕಾಯಿಲೆಗಳು ಬರಲ್ಲ, ವಾಯು ಬರಲ್ಲ, ಏನು ಹೌದು. ಬರಲ್ಲ. ವಾಯಿ ಪಿತ್ತ ಏನಂತೆ ನಾವು ಆಯುರ್ವೇದದಲ್ಲಿ ನೋಡ್ತೀವಿ, ಯಾವ್ದು ಕಾಯಿಲೆಗಳು ಬರಲ್ಲ. ಬಟ್ ಇದು ಹೊರಗಡೆ ಬೆಳೆಯುತ್ತೆ, ಅದು ಅಂದ್ರೆ ಒಳಗಡೆ ಇರ್ತಾವ. ನಾರ್ಮಲ್ ಆಲೂಗಡ್ಡೆ ಅಂದ್ರೆ ಭೂಮಿ ಒಳಗಡೆ ಇರ್ತಾವ. ಈ ಆಲೂಗಡ್ಡೆ ವಿಶೇಷವಾಗಿ ಬಳ್ಳಿಲ್ ಬಿಡುವಂತ. ಬಳ್ಳಿಯಲ್ಲಿ, ಹೌದು. ಓಕೆ. ಹಿಂಗೆ ಬಿಡೋಣ. ಹಾ. ಇದೊಂದು ಸತ್ಯನಾ? ಹಾವಿನ ವೇಷ 12 ವರ್ಷ ಅಂತಾರಲ್ಲ, ಅದ್ರ ಬಗ್ಗೆ ನೀವು? ಹಾವಿಗೆ ಇರೋದೇ ಚಿಕ್ಕ ಮೈಂಡ್ ಅಷ್ಟೇ. ಆ ಮೈಂಡ್ ಅಲ್ಲಿ ತನ್ನ ಆಹಾರ, ತನ್ನ ಪ್ರೇಯಸಿ ಅಷ್ಟು ಬಿಟ್ರೆ ಅದು ತಲೆ ಒಳಗಡೆ ಏನು ಇರೋದೇ ಇಲ್ಲ. ಸುಮ್ನೆ ಹೇಳ್ತಾರೆ 12 ವರ್ಷ ಅದು ಇದು ಅಂತ. ಹಂಗೆಲ್ಲ ಇಲ್ಲ, ಅದು ಮೂಢನಂಬಿಕೆ ಅಷ್ಟೇ.